ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಯಜಮಾನ ಮತ್ತು ರಾಮಾಚಾರಿ ಮಿಲನ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಝಾನ್ಸಿ ಮತ್ತು ರಾಘುದು ಇಬ್ಬರದು ಕೂಡ ಡಿವೋರ್ಸ್ ಆಗಿರುತ್ತೆ. ಅದೇ ನೆನಪಲ್ಲಿ ರಾಘು ತುಂಬಾ ಕುಡಿದು ಬಂದಿರ್ತಾರೆ. ಹಾಗಾಗಿ ಅವನ್ನ ರೂಮಿಗೆ ಕರ್ಕೊಬಂದು ಮಲಗಿರ್ತಾರೆ. ಸಂಗೀತ ಹಾಗೆ ಅವ್ರ ಅಣ್ಣನ ಪರವಾಗಿ ಮಾತಾಡ್ತಿರ್ತಾರೆ. ನಿಮ್ದೆಷ್ಟು ಸ್ವಾರ್ಥ ನೋಡಿ, ನಿಮ್ಮ ಸ್ವಾರ್ಥಕ್ಕೆ ರಾಘುನ ಬಳಸ್ಕೊತಿದ್ದೀರಾ. ಇದು ಅವನಿಗೂ ಕೂಡ ಝಾನ್ಸಿ ಅದಕ್ಕೆ ಮೇಲೆ ತುಂಬಾ ಪ್ರೀತಿ ಇದೆ. ಅದರಲ್ಲೂ ನಿಮ್ಮ ಒಂದು ಈ ಇಕ್ಕಟ್ಟಿಗೆ ಸಿಲುಕಿ ಅವನು ಈ ರೀತಿ ನಡ್ಕೊತಿದ್ದಾನೆ ಅಂತ ಹೇಳಿದೆ. ಸಾಕು ಮುಚ್ಚೆ ಬಾಯಿ ಅಂತ ಹೇಳ್ಬಿಟ್ಟು ಅವರಮ್ಮ ಬೈತಾರೆ. ಏನು ದೊಡ್ಡದಾಗಿ ಸಂಬಂಧದ ಬಗ್ಗೆ ಮಾತಾಡೋಕೆ ಬಂದ್ಬಿಟ್ಲು. ಅವನು ನಮಗೋಸ್ಕರ ಅವನ ಹೆಂಡತಿಗೆ ಡಿವೋರ್ಸ್ ಕೊಟ್ಟ. ಅದು ಕಣೆ ಸಂಬಂಧ ಅಂದರೆ. ನಾವು ಹೇಳ್ದಾಗೆ ನಡ್ಕೊತಿದ್ದೀನಲ್ಲ ಅದು ಸಂಬಂಧ ಅಂದರೆ. ನಿನ್ಗೇನೇ ಗೊತ್ತು ಸಂಬಂಧದ ಬಗ್ಗೆ? ನಿನ್ನ ಪಾಡಿಗೆ ನೀನು ಇರೋದನ್ನ ಕಲ್ತ್ಕೊ ಅಂತ ಹೇಳ್ತಾರೆ. ನೋಡಿ ಅಜ್ಜಿ ಹೇಗಾಡ್ತಿದ್ರೆ, ನಾವು ಏನು ಹೇಳಿದ್ರು ಕೇಳಲ್ಲಮ್ಮ, ಬಿಡು ಸಂಗೀತ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಹೌದು, ಇಲ್ಲಿ ನನ್ನ ಸ್ವಾರ್ಥನೇ ನನಗೆ ಜಾಸ್ತಿ ಆಗಿದೆ ಅಂತ ಪಲ್ಲವಿ ಹೇಳ್ತಿರ್ತಾರೆ. ನನಗೇನು ಅವರಿಬ್ಬರು ಮದುವೆ ಮಾಡಿಸೋದಷ್ಟೇ ನನಗೆ ಮುಖ್ಯ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವ್ರ ದೊಡ್ಡಪ್ಪ ಏನೂ ಆಗಲ್ಲಮ್ಮ, ಎಲ್ಲೋ ಸ್ವಲ್ಪ ಬೇಜಾರಿಗೆ ಕುಡ್ಕೊಂಬಂದಿದ್ದಾನೆ ಅಷ್ಟೇ, ಅನಿತಾ ಬಂದಮೇಲೆ ಎಲ್ಲ ಸರಿ ಮಾಡ್ತಾಳೆ ಬಿಡು ಅಂತ ಹೇಳ್ತಾರೆ. ಆದರೆ ಪಲ್ಲವಿ ಹೌದು ಅವ್ರು ಮದುವೆ ಮಾಡಿಸೋದಷ್ಟೇ ಮುಖ್ಯ, ನನ್ನ ಗಂಡು ಮನೆಗೆ ಹೋಗೋದಷ್ಟೇ ನನಗೆ ಮುಖ್ಯ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಝಾನ್ಸಿ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡಿರ್ತಾರೆ. ಆಗ ಸ್ವಲ್ಪ ಬೇಜಾರು ಮಾಡಿಕೊಂಡು ಸಂಪತ್ ಕುಮಾರ್ ಅವರು ಹಾಗೆ ಕೂತಿರ್ತಾರೆ. ಝಾನ್ಸಿನೂ ಕೂಡ ಅಲ್ಲೇ ಕೂತಿರ್ತಾರೆ. ತಾತ ಬೇಜಾರು ಮಾಡ್ಕೊಂಡು ಕೂತಿರ್ತಾರಲ್ಲ, ಹಾಗಾಗಿ ಆಗ ಕಾಫಿ ತೊಗೊಂಬರ್ತಾರೆ. ಕಾಫಿ ತಗೊಳ್ಳಿ ಅಂದರೆ ಅಲ್ಲೇ ಇಟ್ಬಿಟ್ಟು ಹೋಗಪ್ಪ, ನನಗೆ ಕಾಫಿ ಬೇಡ ಅಂತ ಹೇಳ್ತಾರೆ. ಆಮೇಲೆ ಝಾನ್ಸಿ ಹಾಗೆ ಇದ್ಬಿಟ್ಟು ಹೊಟ್ಟೋಗ್ತಾಳೆ. ನೆಕ್ಸ್ಟು ತುಳಸಿ ಪೂಜೆ ಮಾಡಿಬಿಟ್ಟು ಅಪ್ಪ ಅಪ್ಪ ಮಂಗಳಾರತಿ ತೊಗೊಳ್ಳಿ ಅಂತ ಹೇಳ್ತಾರೆ. ಏನು ಮಂಗಳಾರತಿ? ನಾನು ತೊಗೊಳ್ಳಲ್ಲ. ಯಾವ ಖುಷಿಗೆ ತೊಗೋಬೇಕಾ ನಾನು? ನಾನು ಕೇಳಿದ್ದನ್ನ ಕೊಡಲಿಲ್ಲ, ನಾನು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ನಾನು ಏನಕ್ಕೂ ತಗೋಬೇಕು? ಏನು ಒಳ್ಳೇದು ಮಾಡಿದ್ದಾನೆ ಅಂತ ತಗೋಬೇಕು. ಅಪ್ಪ ಆಗೋದೆಲ್ಲ ಒಳ್ಳೇದಕ್ಕೆ ಅಪ್ಪ ಅಂತ ತುಳಸಿ ಹೇಳ್ತಿರ್ತಾರೆ. ಇವತ್ತು ಕೊಡ್ಬೋದು, ನಾಳೆ ಕಿತ್ಕೋಬೋದು, ಮುಂದೊಂದು ದಿನ ಏನು ನಡೆಯುತ್ತೆ ಅನ್ನೋದು ಕೂಡ ಎಲ್ರಿಗೂ ಭಗವಂತಗೆ ಮಾತ್ರ ಗೊತ್ತಿರುತ್ತೆ. ಈಗ ಝಾನ್ಸಿ ರಾಘುನೇ ನೋಡಿ ಅವ್ರು ಎಷ್ಟು ನಂಗೆ ಅವರೇ ಬೇಕು ಅಂತ ಝಾನ್ಸಿ ಆಟ ಮಾಡ್ತಿದ್ಲು. ಆದರೆ ದೇವರು ಲೆಕ್ಕಾಚಾರನೇ ಒಂದಿರುತ್ತೆ. ಅಕ್ಕ ಏನು ಹೇಳ್ತಿದ್ಯಾ ನೀನು? ಏನೋ ಒಂದು ಹೇಳಿ ಎಲ್ಗೋ ಇನ್ನೆಲ್ಗೋ ಹೋಗಿ ಮಾತಾಡಬೇಡ, ಅದೇನು ಅಂತ ಡೈರೆಕ್ಟಾಗಿ ಹೇಳು. ನೀನು ಅಂತ ಅಂದರೆ ಅವಳಿಗೆ ಇನ್ನೊಂದು ಜೋಡಿ ಮಾಡಿದರೆ ಅವಳು ಖುಷಿಯಾಗಿರ್ತಾಳೆಪ್ಪ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ? ಹೌದು, ನನ್ನ ಮಗ ಪ್ರಣಾಮನ ಕೊಟ್ಟು ಮದುವೆ ಮಾಡಿದ್ರೆ ಇಬ್ಬರು ಖುಷಿಯಾಗಿರ್ತಾರೆ. ನೀನು ಒಪ್ಪಿಸ್ಬೇಕು, ನಾನೆಲ್ಲ ಒಪ್ಪಿಸ್ಬೇಕಾಗಿರೋದು? ಒಪ್ಪಬೇಕಮ್ಮ ಅಂತ ಸಂಪತ್ ಕುಮಾರ್ ಅವರು ತುಳಸಿಗೆ ಹೇಳ್ತಾರೆ. ಇನ್ನೊಂದು ಕಡೆ ಝಾನ್ಸಿ ಎಲ್ಲೋದ್ರೂ ಕೂಡ ರಾಯ್ ಹಿಂದೆಯಿಂದನೇ ಬರ್ತಿದ್ರು. ಯಾಕೆ ರಾಯ್ ಹಿಂದೆ ಬರ್ತಿದ್ಯಾ? ಸರ್ ನಿಮ್ಮ ಹಿಂದೆನೇ ಇರಬೇಕು ಅಂತ ಹೇಳಿದ್ದಾರೆ. ಏನು ನಾನು ಸೂಸೈಡ್ ಮಾಡ್ಕೋತೀನಿ ಅಂತನಾ? ಇಲ್ಲ ಮೇಡಮ್, ನಿಮಗೆ ಬೇಜಾರಾಗಬಾರ್ದು. ನೀವು ಮೊದಲು ಹೇಗಿದ್ರಿ? ನಿಮಗೆ ಅಂತ ಒಂದು ಜೀವನ ಇತ್ತು. ರಾಘು ಸರ್ ಬರೋಕ್ಕಿಂತ ಎಷ್ಟು ಖುಷಿಯಾಗಿದ್ರಿ. ಆ ಲೈಫ್ನ ಮತ್ತೆ ಮರುಕಳಿಸಿ. ಮುಂದೆ ನಿಮ್ಮದೇ ಆದಂಥ ಒಂದು ಜೀವನ ಇದೆ ಆಯಿತಾ? ಅವ್ರು ಬಂದಾಗ ಅವರೇ ಜಗತ್ತು, ಅವರೇ ಜೀವನ ಅಂತ ಅಂದ್ಕೊಂಡಿದ್ರಿ. ಆದರೆ ಈಗಲಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಇರೋರಿಗೆ ತುಂಬ ಬೇಜಾರಾಗುತ್ತೆ. ತಾತನ ಆರೋಗ್ಯನೂ ಕೂಡ ತುಂಬ ಹದಗೆಡುತ್ತೆ ಮೇಡಮ್. ಅವ್ರಿಗೋಸ್ಕರ ಆದರೂ ನೀವು ಖುಷಿಯಾಗಿರಬೇಕು. ನಾವು ಖುಷಿಯಾಗಿರೋದ್ರಿಂದ ಬೇರೆಯವ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ನಾವು ಮನಸ್ಸಲ್ಲೇ ಇಟ್ಕೊಂಡು ಅವ್ರ ಎದುರುಗಡೆ ಖುಷಿಯಾಗಿದ್ರು ಕೂಡ ಅವ್ರ ಒಂದು ಆರೋಗ್ಯ ಸರಿಯಾಗುತ್ತೆ. ನೀವು ಬದಲಾಯಿಸ್ಕೊಳ್ಳಿ ಮೇಡಮ್ ಅಂತ ರಾಯ್ ಹಾಗೆ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ರಾಘು ಮನೇಲಿ ಎಲ್ಲರೂ ಕೂಡ ರಾಘು ಬರ್ತಾರೆ. ಏನಿದು ಯಾರೂ ಮಾತಾಡ್ತಿಲ್ಲ, ಯಾಕೆ ಹೀಗೆ ಕೂತಿದ್ದೀರಾ? ಏನಾಯಿತು? ಸರಿ ಬಿಡಿ ಹೇಳಲ್ವಾ, ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ, ಬನ್ನಿ ಯಾರಾದರೂ ತಿಂಡಿ ಹಾಕ್ಕೊಡಿ. ಯಾಕೆ ಹೀಗೆ ಕೂತಿದ್ದೀರಾ ಏನಕ್ಕೆ ಅಂತ ಗೊತ್ತಾಗಲ್ಲ. ಅದೇ ಟೈಮ್ಗೆ ಅನಿತಾ ಬಂದು ಬಿಸಿಬೇಳೆ ಭಾತ ಕೊಡ್ತಾರೆ. ತಗೊಳ್ಳಿ ತಿಂಡಿನ, ನಿಮಗೆ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ ಅಂತೆ, ಅದಕ್ಕೆ ನಾನೇ ಮಾಡಿದೆ ಅಂತ ಹೇಳ್ತಾರೆ. ಯಾಕೆ ಕೂತಿದ್ದಾರೆ ಅಂತ ಕೇಳ್ತಿದ್ದೀರಾ? ನೀವು ರಾತ್ರಿ ಸ್ವಲ್ಪ ಡ್ರಿಂಕ್ಸ್ ಮಾಡಿರಲ್ಲ, ಸೊ ಹಾಗಾಗಿ ಎಲ್ರಿಗೂ ಬೇಜಾರಾಗಿದೆ, ಭಯ ಆಗಿದೆ, ಹಾಗೆ ಕೂತಿದ್ದಾರೆ ಅಂತ ಹೇಳ್ತಾಳೆ. ಬಟ್ ಏನೂ ಮಾತಾಡಲ್ಲ, ಸುಮ್ಮನೆ ಕೂತ್ಕೊಂಡು ತಿಂಡಿ ತಿಂತಿರ್ತಾನೆ ರಾಘು. ಬೇಗ ತಿಂಡಿ ತಿನ್ಕೊಳ್ಳಿ, ನಮಗೂ ಗೊತ್ತು ನಿಮ್ಮ ಮನಸ್ಸಿನ ಸ್ಥಿತಿಯಾಗಿ ಬೇಜಾರು ಮಾಡಿಕೊಂಡು ಕುಡ್ದಿದ್ದೀರಾ. ಯಾರೇ ಆದರೂ ಕೂಡ ಬೇಜಾರಾದಾಗ ಒಂದು ಸಲ ಕುಡಿತಾರಷ್ಟೇ, ಬಟ್ ಅದನ್ನೇ ಯಾವ ಬಿ ಥರ ಮಾಡ್ಕೋಬಾರ್ದು. ಮದುವೆ ಆದಮೇಲೆ ನಾನು ಇರ್ತೀನಲ್ಲ, ಯಾವ ಸರಿ ಯಾವ ತಪ್ಪು ಅಂತ ಎಲ್ಲ ಹೇಳ್ತೀನಿ ಬಿಡಿ ಅಂತ ಹೇಳ್ತಾರೆ. ಅದೇ ನಾನು ಹೇಳಿದ್ದು, ಅನಿತಾ ಬಂದಮೇಲೆ ಎಲ್ಲ ಸರಿ ಮಾಡ್ತಾಳೆ ಅಂತ. ಅಷ್ಟಕ್ಕೆ ಇವರೆಲ್ಲ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಬೇಗ ತಿಂಡಿ ತಿನ್ನಿ, ಸ್ವಲ್ಪ ಆಚೆ ಹೋಗಬೇಕು ಅಂತ ಹೇಳ್ತಾರೆ. ಏನು ಈಗಲೇ ಹೋಗ್ಬೇಕಾ ಅಂತ ರಾಘು ಕೇಳ್ತಾರೆ. ಹೌದು ಈಗಲೇ ಹೋಗಬೇಕು ಅಂತ ಹೇಳ್ತಾರೆ. ಪಲ್ಲವಿ ನಿನ್ನ ಜೊತೆ ಬರೆದ್ಬಿಟ್ಟು ಇನ್ನೆಲ್ಲಿಗೆ ಹೋಗ್ತಾನಮ್ಮಣ್ಣ, ಬರ್ತಾನೆ ಬಿಡಿ ಅಂತ ಹೇಳ್ತಾರೆ. ಸರಿ ಆಯಿತು ಬರ್ತೀನಿ ಬಿಡಿ ಅನಿತಾ, ಹೋಗೋಣ ಅಂತ ಹೇಳ್ತಾರೆ. ಆಗ ತಿಂಡಿನ ತಿಂತಿರ್ತಾರೆ ಪಾಪ. ಇನ್ನೊಂದು ಕಡೆ ಝಾನ್ಸಿನೂ ಕೂಡ ತಿಂಡಿ ತಿನ್ನೋಕ್ಕೆ ಅಂತ ಕೂರ್ತಾರೆ. ಝಾನ್ಸಿ ಆಗ ಮಾತಾಡಿಕೊಂಡು ಸುಮ್ಮನೆ ಹಾಗೆ ತಮಾಷೆ ಮಾಡ್ಕೊಂಡು ತಾತನ ಕೈಲಿ ಹೇಳ್ತಿರ್ತಾರೆ. ಏನು ಗೊತ್ತಾ, ಒಬ್ಬರು ಆಫೀಸಲ್ಲಿ ಒಬ್ಬರಿಗೆ
ತಲೆ ಮೇಲೇ ಅವ್ರ ಆಫೀಸ್ ಬಾಯ್ ಹೊಡೆದೇ ಬಿಟ್ರಂತೆ ಸುಮ್ಮನೆ. ಹಾಗಾಗಿ ಅವರು ಆ ಮ್ಯಾನೇಜರು ಅಲ್ಲಿಂದ ಹೋಗೇ ಬಿಟ್ರಂತೆ ಅಂತ ಸುಮ್ಮನೆ ಹಾಗೆ ತಮಾಷೆ ಮಾಡ್ತಾ ಇರ್ತಾಳೆ. ಆಗ ಸಂಪತ್ ಕುಮಾರ್ ಅವ್ರಿಗೂ ಸ್ವಲ್ಪ ಹಾಗೆ ತಮಾಷೆ ಬರ್ತಿರುತ್ತೆ. ಹೌದಾ ಮೇಡಮ್ ಅಂತ ಮಧ್ಯದಲ್ಲಿ ಕೌಂಟ್ರ್ ಕೊಡ್ತಾ ಇರ್ತಾರೆ. ರಾಯ್ ಯಾಕೆ ದತ್ತ ಹೀಗೆ ನೋಡ್ತಿದ್ಯಾ ಅಂತ ಹೇಳ್ತಾರೆ. ನೀನು ನಿಜವಾಗ್ಲೂ ನಗಾಡ್ತಿದ್ಯೋ ಇಲ್ಲ ನನ್ನ ಖುಷಿ ಪಡ್ಸೋಕೆ ನಗಾಡ್ತಿದ್ಯೋ ಗೊತ್ತಾಗ್ತಿಲ್ಲಮ್ಮ ಅಂತ ಹೇಳ್ತಾರೆ. ನೀನು ಯಾವಾಗಲೂ ಖುಷಿಯಾಗಿರುತ್ತೆ ಅಮ್ಮ ನಾನು ಬಯಸೋದು, ಬಟ್ ಅದು ನಿನ್ನ ಮನಸ್ಸಿಂದ ಬಂದಿದ್ರೆ ನನಗಂತೂ ತುಂಬ ಖುಷಿ. ಆದರೆ ನನ್ನ ನಗ್ಸಕ್ಕೆ ನೀನು ನಗಾಡ್ತಿದ್ರೆ ನಾಟಕ ಮಾಡ್ತಿದ್ರೆ ನನಗೆ ಖುಷಿ ಆಗಲ್ಲಮ್ಮ ಅಂತ ಹೇಳ್ತಿರ್ತಾರೆ. ಜೀವನವೇ ಒಂದು ನಾಟಕ ಅಲ್ವ ತಾತ, ಹಾಗಾಗಿ ಹೇಳಿದೆ ನಿಮ್ಗೆ ಯಾಕೆ ಖುಷಿ ಆಗಲಿಲ್ವಾ ಅಂತ ಹೇಳ್ತಾರೆ. ಈ ನಾಟಕದಲ್ಲಿ ನೀನೊಬ್ಬಳೇ ಪಾತ್ರ ವಹಿಸಿದರೆ ಸರಿಯಾಗಲ್ಲಮ್ಮ, ನಿನ್ನ ಜೊತೆ ಒಂದು ಗಂಡು ಇರಬೇಕು ಅಂತ ಹೇಳ್ತಾರೆ. ಏನು ತಾತ ಏನು ಹೇಳ್ತಿದ್ದೀರಾ ನೀವು ಅಂತ ಜಾಸ್ತಿ ಕೇಳ್ತಿರ್ತಾರೆ. ಹೌದಮ್ಮ, ನೀನು ಇನ್ನೊಂದು ಮದುವೆ ಆಗಬೇಕು, ನಿನ್ನ ಜೊತೆ ನಿನ್ನ ಗಂಡ ಇರಬೇಕು, ಆಗಲೇ ನಿನಗೆ ತುಂಬ ಖುಷಿಯಾಗೋದು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ರಾಮಾಚಾರಿ ಮನೆಗೆ ಕಾಲ್ ಮಾಡಿರ್ತಾರೆ ಸಬ್ ಇನ್ಸ್ಪೆಕ್ಟರು. ಸೊ ಎಲ್ಲೂ ಸಿಕ್ಕಿಲ್ಲ ಅವರು. ಇನ್ನು ವಿವೇಕ್ ಮತ್ತು ನವದೀಪ್ ಅಂತ ಹೇಳ್ತಿರ್ತಾರೆ. ತುಂಬ ಹುಷಾರಾಗಿರಿ, ಎಲ್ಲಾದರೂ ಸ್ವಲ್ಪ ಸೂಚನೆ ಸಿಕ್ಕಿದ್ರು ಫೋನ್ ಮಾಡಿ ಹೇಳಿ ಅಂತ ಹೇಳ್ತಿರ್ತಾರೆ. ಹಾಗಾದರೆ ಇನ್ನೂ ಸಿಕ್ಕಿಲ್ಲ ಅವರು ಇದ್ದಷ್ಟು ದಿನ ಇನ್ನೂ ಡೇಂಜರೇನೆ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಆಗ ಅಮ್ಮ ಬರ್ತಿದ್ದಾರೆ. ಬಟ್ ಅವ್ರಿಗೇನು ಗೊತ್ತಾಗಬಾರ್ದು ರಾಮಾಚಾರಿ ನಾವಿಲ್ಲಿ ಮಾತಾಡ್ತಾ ಇರೋದು ಅಂತ ಹೇಳ್ತಾರೆ. ಹಾಗೆ ಆಚೆ ಕಾಗೆ ತುಂಬ ಕೂಗ್ತಿರುತ್ತೆ. ಆಗ ಅವರಮ್ಮ ಅದನ್ನು ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಯಾಕೆ ಏನಾಯಿತು ಅಂತ ಹೇಳ್ತಾರೆ. ರಾಮಾಚಾರಿ ನೋಡಪ್ಪ ಆಚೆ ತುಂಬ ಕಾಗೆ ಹೋಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಮುರಾರಿ ಎಲ್ಲೋ ಅದಕ್ಕೆ ಹೊಟ್ಟೆ ಹಸಿವಾಗಿರಬೇಕು, ಇಲ್ಲ ಯಾವ್ದಾರು ತಿಂಡಿ ನೋಡಿರಬೇಕು, ಎಲ್ಲ ಕಾಗೆಗಳನ್ನ ಕೂಗ್ತಿದೆಯಲ್ಲ ಅವ್ರು ಹಂಚ್ಕೊಂಡು ತಿನ್ನೋದೇ ಅಲ್ವಾ ಕಾಗೆ ಸ್ವಭಾವ ಅಂತ ಹೇಳ್ತಾರೆ. ಆದರೂ ಕಾಗೆ ಇಷ್ಟೊಂದು ಕೂಗ್ತಿದೆ ಅಂತಂದರೆ ಯಾರಾದರೂ ಬಂದೇ ಬರ್ತಾರೆ ಮನೆಗೆ ಅಂತ ಅದೇ ಟೈಮ್ಗೆ ಹೇಳ್ತಿರ್ತಾರೆ ಜಾನಕಮ್ಮ. ಅದೇ ಟೈಮ್ಗೆ ಮುರಾರಿ ನೋಡಿ ಬಂದರು ಅಂತ ಹೇಳ್ತಾರೆ. ಅಲ್ಲಿ ನೋಡಿದರೆ ರಾಘು ಮತ್ತು ಅನಿತಾ ಇಬ್ಬರು ಕೂಡ ತಾಂಬೂಲ ಇಟ್ಕೊಂಡು ಲಗ್ನ ಪತ್ರಿಕೆ ಇಟ್ಕೊಂಡು ಮನೆಗೆ ಬರ್ತಾ ಇರ್ತಾರೆ. ಇವ್ರು ಬರೋ ಸೂಚನೆ ಇರಬೇಕು, ಕಾಗೆ ಇಷ್ಟೊಂದು ಕೂಗ್ತಿತ್ತೇನೋ ಅಂತ ಹಾಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಬರಲಿ ಅಂತ ಹೇಳಿಬಿಟ್ಟು ರಾಮಾಚಾರಿ ಹಾಗೆ ಚಾರು ಇಬ್ಬರು ಕೂಡ ಅವ್ರನ್ನೇ ನೋಡಿಕೊಂಡು ನಿಂತಿರ್ತಾರೆ. ಇನ್ನೊಂದು ಕಡೆ ಝಾನ್ಸಿಗೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ನೋಡಮ್ಮ ನೀನು ಯಾರ್ಯಾರೂ ಮದುವೆ ಆಗೋ ಬದಲು ನೀನು ನಮ್ಮ ಪ್ರಣಮ್ನ ಮದುವೆ ಆದರೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಅಂತ ತುಳಸಿ ಹೇಳ್ತಿರ್ತಾರೆ. ನೀವು ಇನ್ಯಾರೂ ಕಾಣದಿರೋರನ್ನ ಮದುವೆ ಆಗೋ ಬದಲು ಕಂಡಿರೋರನ್ನ ಮದುವೆ ಆಗೋದೇ ಬೆಟರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ತುಳಸಿ ಅವ್ರ ಗಂಡನು ಕೂಡ ಜನಾರ್ದನ್ ಕೂಡ ಹೇಳ್ತಿರ್ತಾರೆ. ಹೌದಮ್ಮ, ನೀನು ಯಾರನ್ನಾದರೂ ಮದುವೆ ಆಗೋ ಖುಷಿಯಾಗು, ನೀನು ರಾಘವೇಂದ್ರ ಜೊತೆ ಇರ್ತೀನಿ ಅಂದರೆ ನಾವು ಬೇಡ ಅಂದ್ವಾ, ಇಲ್ಲ ತಾನೆ, ಖುಷಿಯಾಗಿರಲಿ ಅಂತ ನಾವು ಸುಮ್ಮನಾದು. ಯಾರಾದರೂ ಅಪ್ರೋಚ್ ಮಾಡಿದ್ವಾ, ಇಲ್ಲ ತಾನೆ. ಈಗ ನೀನು ಒಂಟಿಯಾಗಿರೋದು ಒಳ್ಳೇದಲ್ಲಮ್ಮ, ನೀನು ಆದಷ್ಟು ಬೇಗ ಜಂಟಿ ಆಗಬೇಕು. ನೀನು ಖುಷಿಯಾಗಿರೋದೇ ನಮ್ಮೆಲ್ಲರೂ ಕೂಡ ಒಂದು ಸೌಖ್ಯನಮ್ಮ, ಹಾಗಾಗಿ ಒಂದು ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ಸಂಪತ್ ಕುಮಾರ್ ಅವರು. ಆ ಜನಾರ್ದನ್ ಒಳ್ಳೆ ಮಾತನ್ನು ಹೇಳ್ತಿದ್ಯಾ ಹೇಳು ಅಂತ ಹೇಳ್ತಾರೆ. ಅದು ಹಾಗಲ್ಲ ಮಾವ ಅಂತ ಹೇಳ್ತಾರೆ. ಏನಿಲ್ಲಮ್ಮ, ನಿನ್ಗಿಷ್ಟ ಇದ್ದರೆ ಮಾತ್ರ ಹಾಕು, ಇಲ್ಲ ಅಂದರೆ ಬೇಡ. ನಾವು ಯಾರು ಕೂಡ ನಿನ್ನನ್ನು ಫೋರ್ಸ್ ಮಾಡಲ್ಲ, ಯಾವತ್ತೂ ನಿನ್ನನ್ನು ಯಾವ ವಿಷಯಕ್ಕೂ ನಾವು ಫೋರ್ಸ್ ಮಾಡಲ್ಲ ಆಯಿತಾ ಅಂತ ಜನಾರ್ದನ್ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ತುಳಸಿ, ಹೌದಮ್ಮ, ನೀವಿಬ್ಬರು ಪ್ರಣವ್ ಮತ್ತು ನೀನು ಇಬ್ಬರು ಚಿಕ್ಕ ವಯಸ್ಸಿಂದಲೂ ಒಟ್ಟಿಗೆ ಬೆಳೆದಿದ್ದೀರ. ಸೊ ನಿನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಹಾಗಾಗಿ ನೀನು ಅವನ್ನ ಮದುವೆ ಆದರೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ, ನೀನು ಖುಷಿಯಾಗಿರ್ತೀಯ, ತಾತ ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ. ಆಗ ಸಂಪತ್ ಕುಮಾರ್ ಅವರು, ನೋಡಮ್ಮ ಇವ್ರ ಮಾತಿಗೆ ಒಂದು ಬೆಲೆ ಕೊಡ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ, ಇದ್ರ ಮೇಲೆ ನಿನ್ನ ಡಿಸೈಡ್ ಅಂತ ಹೇಳ್ತಾರೆ. ಆಗ ಝಾನ್ಸಿ, ದಯವಿಟ್ಟು ನನ್ನನ್ನು ಯಾರು ಕೂಡ ಫೋರ್ಸ್ ಮಾಡಿಬಿಡಿ, ನನಗೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಾಗ ನಾನು ಪ್ರಣವ್ನೇ ಮದುವೆ ಆಗ್ತೀನಿ, ಅವ್ರನ್ನ ಬಿಟ್ಟು ನಾನು ಇನ್ಯಾರನ್ನೂ ಕೂಡ ಮದುವೆ ಆಗಲ್ಲ ಅಂತ ಹೇಳಿಬಿಟ್ಟು ದಯವಿಟ್ಟು ನನ್ನ ಈ ವಿಷಯದಲ್ಲಿ ಫೋರ್ಸ್ ಮಾಡಿಬಿಡಿ, ನಾನು ನಿಮಗೆ ಹೇಳ್ತೀನಿ ಇವು ಮದುವೆ ಆಗೋದಿದ್ರೆ ಇವನ್ನೇ ಮದುವೆ ಆಗ್ತೀನಿ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಇದ್ರ ಬಗ್ಗೆ ಯಾರು ಕೂಡ ಮಾತಾಡಬೇಡಿ ಅಂತ ಹೇಳ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.